ನಮಸ್ತೆ ಆತ್ಮೇರೆ. ಈ ವರ್ಷ ಮಳೆಯ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಬೇಸಿಗೆ ಕಾಲದಲ್ಲಿ ವಿಪರೀತ ಮಳೆ ಇತ್ತು. ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲಿತ್ತು. ಈಗ ಮಳೆಗಾಲ ಶುರುವಾಗಿದ್ರೂ ಕೆಲವು ಕಡೆ ಮಳೆ ಬಹಳ ಕಡಿಮೆ ಆಗಿದೆ. ಕೃಷಿ ಮಾಡುವವರು ಜಮೀನೆಲ್ಲ ಉತ್ತು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೆಲವರು ಬೀಜ ಬಿತ್ತನೆಯನ್ನು ಕೂಡ ಮಾಡಿದ್ದಾರೆ. ಮಳೆ ಆಧಾರಿತ ಕೃಷಿ ಮಾಡುವವರಿಗೆ ಸ್ವಲ್ಪ ಕಷ್ಟನೇ ಕಾಣಿಸ್ತಾ ಇದೆ. ಅದೇ ರೀತಿ ತೋಟಗಾರಿಕೆ ಮಾಡುವವರಿಗೂ ಕೆಲವು ಕಡೆ ಸಮಸ್ಯೆ ಆಗಿದೆ. ಬೋರಲ್ಲಿ ನೀರು ಕಡಿಮೆ ಆಗಿದೆ. ಕೆರೆಗಳು ಬಾವಿಗಳು ಬತ್ತಿದೆ. ಕೆಲವರು ಬೋರು ಸಂಪೂರ್ಣ ನಿಂತೋಗಿದೆ. ನೀರಿನ ತೇವಾಂಶ ವಾತಾವರಣದಲ್ಲೂ ತುಂಬಾ ಕಡಿಮೆ ಆಗಿದೆ. ಇದಕ್ಕೆಲ್ಲ ಕಾರಣಗಳನ್ನು ಹುಡ್ಕೊಂಡು ಹೋದಾಗ ನಮಗೆ ಬಹಳ ಪ್ರಾಮುಖ್ಯವಾಗಿ ಎದ್ದು ಕಾಣುವುದು ನಮ್ಮಲ್ಲಿ ಅರಣ್ಯದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವಾಗ ಸುಮಾರು 40 ಭಾಗ ಅರಣ್ಯ ಉಳಿದಿತ್ತು ಅಂತ ಅಂಕಿಅಂಶ ಹೇಳುತ್ತೆ. ಆದರೆ ಈಗ ಅದು 9% ಬಂದು ನಿಂತಿದೆ. ಜೊತೆಗೆ ಹಸಿರು ಕ್ರಾಂತಿ ಹೆಸರಿನಲ್ಲಿ ವಿಪರೀತವಾದ ರಸಗೊಬ್ಬರಗಳನ್ನು, ಕೀಟನಾಶಕವನ್ನು, ಕಳೆನಾಶಕವನ್ನು ನಮ್ಮ ರೈತರನ್ನ ಬಳಸಲಿಕ್ಕೆ ಅಧಿಕಾರಿಗಳು ಕೊಟ್ಟಂತ ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳುವಂಥ ಅಧಿಕಾರಿಗಳು ರೈತರಿಗೆ ಕೊಟ್ಟಂತ ಸಲಹೆಯ ಮೇಲೆ ಅವರು ಬಳಸಿದಂಥ ರಸಗೊಬ್ಬರದ ಪರಿಣಾಮ ಭೂಮಿ ದಿನದಿಂದ ದಿನಕ್ಕೆ ಬಂಜರಾಗ್ತಾ ಇದೆ. ಯಾವಾಗ ನಾವು ಗೋವಾಧಾರಿತ ಕೃಷಿಯನ್ನು ಬಿಟ್ಟು, ಸಹಜ ಸ್ವಾಭಾವಿಕ ಕೃಷಿಯನ್ನು ಬಿಟ್ಟು ರಾಸಾಯನಿಕ ಕೃಷಿಯನ್ನು ಬಳಸಲಿಕ್ಕೆ ಶುರು ಮಾಡಿದಲ್ಲಿಂದಾನೇ ನಮ್ಮ ಭೂಮಿ ವಾತಾವರಣ ಕೆಡಲಿಕ್ಕೆ ಶುರುವಾಯಿತು. ಇದರ ಬಗ್ಗೆ ಅನೇಕರು ಎಚ್ಚರಿಕೆ ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕೆಂದರೆ ಯಾವುದೋ ಒಂದು ವಿಚಾರವನ್ನ 1% 2% ಜನ ವಿರೋಧಿಸಿದಾಗ ಬಾಕಿ 98% ಜನ ಮೌನರಾಗಿದ್ದಾಗ ಅದೇ ಬಹುಮತ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಮೌನವೇ ಬಹುಮತ ಆಗ್ತಾ ಇದೆ. ಯಾವುದೋ ಒಂದು ಕಡೆ ಮಾನವೀಯ ದೃಷ್ಟಿ ಇರುವವರು, ಪ್ರಕೃತಿ ಪರಿಸರದ ಮೇಲೆ ಪ್ರೇಮ ಇರುವವರು, ಅದರ ಮಹತ್ವವನ್ನು ತಿಳಿದವರು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಜನರಿಗೆ ಕಿವಿ ಮಾತನ್ನು ಹೇಳಿದರೆ ಅದು ಅವರಿಗೆ ಕಬ್ಬಿಣದ ಕಡಲೆ ತರ ಕಾಣಿಸ್ತದೆ. ಬಾಕಿ ಇರೋರು ಮೌನವಾಗಿದ್ದಾಗ ಆ ಮೌನವೇ ಅವರಿಗೆ ಬಹುಮತ ಅನಿಸೋದ್ರಿಂದ ನಮ್ಮ ದೇಶದ ಅನೇಕ ಹೋರಾಟಗಳು ಇವತ್ತು ಮೂಲೆಗೊಪ್ಪಾಗಿರೋದು. ಈ ವಿಪರೀತವಾದ ರಸಗೊಬ್ಬರಗಳನ್ನು ಬಳಸಿ ಭೂಮಿಗೆ ತನ್ನ ಸಾಮರ್ಥ್ಯವನ್ನ, ನೀರನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯವನ್ನು ಕಳೆದೋಗಿದೆ. ಭೂಮಿಗೆ ವಿಪರೀತ ಬೆಂಕಿ ಹಾಕೋದು, ಕೀಟನಾಶಕ ಬಳಸೋದು, ಕಳೆನಾಶಕ ಬಳಸೋದು, ರಸಗೊಬ್ಬರ ಬಳಸೋದು, ಇವುಗಳು ನಾವು ಬೆಳೆಯುವಂಥ ಆಹಾರದ ಮೇಲೆ ದುಷ್ಪರಿಣಾಮ ಬೀರೋದ್ರ ಜೊತೆಗೆ ವಾತಾವರಣದ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಇದನ್ನ ನಮ್ಮ ವಿಜ್ಞಾನಿಗಳು, ಅಧಿಕಾರಿಗಳು ತಿಳ್ಕೊಳ್ಬೇಕು. ಆದರೆ ಅವ್ರು ಕೇಳೋದು ಒಂದೇನಪ್ಪ, ನಮ್ಮಲ್ಲಿ ಆಹಾರದ ಕೊರತೆ ಇದೆ. ಆಹಾರದ ಕೊರತೆ ಇದೆ ಅಂದ್ಬಿಟ್ಟು ಅನ್ನ ಮಾಡುವ ಮಡಿಕೆಯನ್ನೇ ಹೊಡೆದಾಕೋದಾಗುತ್ತಾ? ಭೂಮಿಯನ್ನೇ ನಾಶ ಮಾಡಿದ್ರಾಗುತ್ತಾ? ಪ್ರಕೃತಿಗೆ ವಿರುದ್ಧವಾದ ಕೃಷಿ ಮಾಡಿದ್ರಾಗುತ್ತಾ? ಏನೋ ತಾತ್ಕಾಲಿಕವಾಗಿ ಮಾಡಬೇಕು ಅಂತ ಹೇಳಿ, ಏನೋ ಒಂದು ಹಳ್ಳಿಯ ಕಡೆ ಗಾದೆ ಹೇಳಿದಾಗೆ ಅರಸನ ಕೂಳಿಗೆ ವರ್ಷದ ಕೂಳು ಕಳ್ಕೊಂಡ ಅಂತೇಳಿ ಯಾರೋ ಒಬ್ರು ಡಂಗೂರ ಸಾರಿದಂತೆ ಇವತ್ತು ರಾತ್ರಿ ಎಲ್ಲರಿಗೂ ಅರಮನೆಯಲ್ಲಿ ಊಟ ಇದೆ ಬನ್ನಿ ಅಂತ. ಆಗ ಒಬ್ಬ ಬಡವ ಖುಷಿ ತಾಳಿಯಾರದೆ ತಾನು ದಿನ ಬೇಯಿಸ್ಕೊಂಡು ತಿಂತ ಇದ್ದ ಅಂಬಿ ಮಡಿಕೆಯನ್ನ ಒದ್ದು ಮುರಿದಾಕೊಂಡಂತೆ. ಹಾಗೆ ಆಗಿದೆ ನಮ್ಮ ಜನರ ಸ್ಥಿತಿ. ಯಾವುದೋ ಒಂದು ಆಸೆಗೆ ಅಧಿಕಾರಿಗಳು ಕೊಡುವಂಥ ಸೂಚನೆ, ಸಲಹೆ ನಮ್ಮ ಭೂಮಿಯನ್ನ ಬರಡು ಮಾಡಿಬಿಟ್ಟಿದೆ. ನಮ್ಮ ಭೂಮಿಗೆ ನೀರನ್ನು ಹಿಡಿದುಕೊಟ್ಟುಕೊಳ್ಳೋ ಸಾಮರ್ಥ್ಯ ಇಲ್ಲ. ಶುದ್ಧವಾದ ಆಹಾರವನ್ನು ಬೆಳೀಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಶುದ್ಧವಾದ ಹಣ್ಣನ್ನು ಕೊಡೋಕ್ಕಾಗ್ತಾ ಇಲ್ಲ, ಅನ್ನವನ್ನು ಕೊಡೋಕ್ಕಾಗ್ತಾ ಇಲ್ಲ. ಪ್ರತಿನಿತ್ಯ ನೀವು ಕೇಳ್ತಾನೆ ಇದ್ದೀರಿ, ನಮ್ಮ ಭಾರತ ದೇಶದಿಂದ ಹೋಗುವಂಥ ಪ್ರತಿಯೊಂದು ಆಹಾರವು ವಿಪರೀತ ರಸಗೊಬ್ಬರ, ಕೀಟನಾಶಕ ಬಳಸಿ ಅದರಲ್ಲಿ ವಿಷ ತುಂಬಿದೆ ಅಂತೇಳಿ ಎಲ್ಲ ರಿಜೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ. ಆ ರಿಜೆಕ್ಟ್ ಆಗಿ ಬಂದಿದ್ದನ್ನ ನಮ್ಮ ಜನರ ಕೈಲೇ ತಿನ್ನಿಸ್ತಾ ಇದ್ದಾರೆ. ನೋಡಿ ಎಂಥ ವಿಪರ್ಯಾಸ ಅಂದ್ಬಿಟ್ಟು. ಅವರು ಅದನ್ನ
ವಿಷ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇದನ್ನ ತಿನ್ನಿಂದ ಬೀಳ್ತಾ ಇದ್ದಾರೆ. ಇದು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಜನ ಇನ್ಯಾವಾಗ ಎಚ್ಚೆತ್ಕೊಳ್ತಾರೆ? ನಮ್ಮ ಜನರಿಗೆ ಯಾವಾಗ ತಿಳುವಳಿಕೆ ಬರುತ್ತೆ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರುವಂಥ ಅಧಿಕಾರಿಗಳೇ ಮೌನವಾಗಿದ್ದಾರೆ. ಜನರಿಗಂತೂ ಇದು ಬೇಡವೇ ಬೇಡ ಅನ್ನೋ ಸ್ಥಿತಿ ಬಂದಿದೆ. ಪರಿಸರ ಪ್ರೇಮಿಗಳೆಲ್ಲಿದ್ದಾರೆ? ಇದೆಲ್ಲ ಅವನ್ನ ಗಮನಿಸ್ತಾ ಇದ್ದಾಗ ಸಮಾಜದಲ್ಲಿ ಮೌನ ವಹಿಸೋದೇ ಸೂಕ್ತ ಅನ್ನಿಸ್ತಾ ಇದೆ. ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ಏನಾದರೂ ಮಾತಾಡಪ್ಪ ಅವನಯ್ಯ ಅಂದರೆ, ಏನು ಮಾತಾಡೋನೇ ಬುದ್ಧಿ, ಒಂದು ಮಾತಾಡಿದ್ರೆ ತುಂಡ, ಎರಡು ಮಾತಾಡಿದ್ರೆ ಉದ್ದ ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೇವೆ. ಎಲ್ಲರೂ ಯೋಚನೆ ಮಾಡಿ, ನಮ್ಮ ಭೂಮಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ, ಪ್ರಕೃತಿಯನ್ನು ಉಳಿಸಿ. ಭೂಮಿ ಮೇಲೆ ಪ್ರಾಣಿ ಪಕ್ಷಿಗಳು ಇರಬೇಕು, ಕಾಡು ಇರಬೇಕು, ಮರ ಇರಬೇಕು, ಎಲ್ಲರೂ ಇರಬೇಕು. ಈ ಭೂಮಿಯ ಮೇಲೆ ಎಲ್ಲರೂ ಇರಬೇಕು. ಆಗ ಮಾತ್ರ ಇದು ವಿಶ್ವವಾಗ್ತದೆ, ಪರಿಸರವಾಗ್ತದೆ. ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡುವ. ಪ್ರಕೃತಿಗೆ ಪರಿಸರಕ್ಕೆ ವಿರುದ್ಧವಾಗಿ ಯಾರು ಕೆಲಸ ಮಾಡೋರು ಅದು ಸರಿಯಲ್ಲ ಅಂತ ಖಂಡಿಸುವ, ಧ್ವನಿ ಎತ್ತುವ. ಧ್ವನಿ ಎತ್ತದೇ ಇದ್ರೆ ಒಂದು ದಿನ ನಮ್ಮ ಧ್ವನಿ ತಾನಾಗೇ ನಿಂತು ಹೋಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.